ಇವತ್ತಿನ ಸಂಚಿಕೆಯಲ್ಲಿ ಒಂದು ತುಂಬಾನೇ ಕಾಮನ್ ಆಗಿ ಎಲ್ಲರಿಗೂ ಬೇಕಾಗಿರುವಂತಹ ಟಾಪಿಕ್ ಅನ್ನ ತಗೊಂಡ್ ಬಂದಿದ್ದೇನೆ, ವೇಟ್ ಲಾಸ್. ಸೊ ತೂಕ ಕಡಿಮೆ ಮಾಡೋದು ಹೇಗೆ, ತುಂಬಾನೇ ಹೆಚ್ಚಾಗಿ ಬರುವಂತಹ ಪ್ರಶ್ನೆ ಇತ್ತು. ಸೊ ವೇಟ್ ಲಾಸ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬೆಂಗಳೂರು. ಇವತ್ತಿನ ಜನರೇಷನ್ ಅಲ್ಲಿ ತುಂಬಾನೇ ಹೆಚ್ಚಾಗಿ ನಾವು ಒಬೇಸಿಟಿ ಅಥವಾ ಓವರ್ ವೇಟ್ ಕೇಸಸ್ ಅನ್ನ ನೋಡ್ತಾ ಇದ್ದೀವಿ. ಸೊ ವೇಟ್ ಲಾಸ್ ಮಾಡ್ಬೇಕಂತ ತುಂಬಾ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವರು ಒಂದು ಕೆಟಗರಿ ಜನ ನಾನು ಏನೇ ತಿಂದ್ರು ಅಥವಾ ಏನೇ ಎಷ್ಟೇ ಆಹಾರ ಸೇವನೆ ಮಾಡಿದ್ರು ವೇಟ್ ಗೇನ್ ಆಗೋದಿಲ್ಲ ಅಂತ ಹೇಳುವಂತ ಕೆಟಗರಿ ಜನ ಒಂದು ಕಡೆ, ಒಂದು 20-30% ಜನ ಇರ್ತಾರೆ. ಇನ್ನೊಂದು ಕಡೆ ಮೆಜಾರಿಟಿ ಜನ, ಒಂದು 70% ಅಷ್ಟು ಜನ ನಾನು ಏನ್ ತಿಂದಿಲ್ಲ ಅಂತ ಅಂದ್ರೂ ಕೂಡ ವೇಟ್ ಲಾಸ್ ಆಗ್ತಾ ಇಲ್ಲ, ವೇಟ್ ಗೇನ್ ಆಗ್ತಾನೆ ಇದೆ ಅಂತ ಹೇಳುವಂತ ಜನ ಒಂದು ಕಡೆ. ಸೊ ಇವತ್ತು ಯಾರು ಈ ರೀತಿ ಇರ್ತಾರೆ, ಏನೇ ತಿಂದಿಲ್ಲ ಅಂತ ಅಂದ್ರು ಅಥವಾ ಏನೇ ತಿನ್ನೋದು ಬಿಟ್ರು ವೇಟ್ ಲಾಸ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಇರೋರು, ವೇಟ್ ಲಾಸ್ ಆಗ್ಬೇಕಂತ ಇರೋರ್ಗೋಸ್ಕರ ಈ ಸಂಚಿಕೆ. ಸೊ ವೇಟ್ ಲಾಸ್ ಆಗ್ಬೇಕು ಅಂತ ಹೇಳೋರು ಮೊದಲಿಗೆ, ಸೊ ನಾನು ಯಾವಾಗ್ಲೂ ಎಲ್ಲಾ ವಿಡಿಯೋಸ್ ಅಲ್ಲೂ ಹೇಳೋ ಹಾಗೆ ನಿಧಾನ ಪರಿವರ್ತನಾ ಅಂತ ಏನ್ ಹೇಳ್ತೀವಿ, ಯಾವ ಕಾರಣದಿಂದಾಗಿ ಸಮಸ್ಯೆ ಆಗ್ತಾ ಇರತ್ತೆ ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿ. ಸೊ ವೇಟ್ ಗೇನ್ ಆಗೋದಕ್ಕೆ ಹಲವಾರು ಕಾರಣಗಳಿರತ್ತೆ. ಅದರಲ್ಲಿ ನಾವು 2 ಕೆಟಗರಿಯಾಗಿ ನೋಡ್ಬೋದು. ಒಂದು, ಯಾವ್ದಾದ್ರೂ ಬೇರೆ ಆರೋಗ್ಯ ಸಮಸ್ಯೆ ಇದ್ದು ಅದರಿಂದ ವೇಟ್ ಗೇನ್ ಆಗುವಂತದ್ದು. ಇನ್ನು ಎರಡನೇದು ನಮ್ಮ ಒಂದು ಆಹಾರ ಮತ್ತೆ ಜೀವನ ಶೈಲಿ ಏನಿದೆ ಅದರಿಂದ. ಸೊ ಮೊದಲನೇದಾಗಿ ಆರೋಗ್ಯ ಸಮಸ್ಯೆಗಳು ಯಾವ್ಯಾವು ಅಥವಾ ಯಾವ್ದ್ರಿಂದ ವೇಟ್ ಗೇನ್ ಆಗುತ್ತೆ ಅಂತ ನೋಡಿದ್ರೆ, ಮೆಜಾರಿಟಿ ಆಫ್ ದ ಜನರಲ್ಲಿ ಆಗುವಂತದ್ದು ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಆಗುತ್ತೆ. ಹಾರ್ಮೋನ್ಸ್ ಗಳ ವ್ಯತ್ಯಾಸದಿಂದ, ಅದರಲ್ಲೂ ಥೈರಾಯ್ಡ್ ಹಾರ್ಮೋನ್, ಹೈಪೋಥೈರಾಯ್ಡಿಸಮ್ ಇದೆ ಅಂತ ಹೇಳಿದಾಗ ಅವರಲ್ಲಿ ತುಂಬಾನೇ ಹೆಚ್ಚಾಗಿ ಅಂಡ್ ಸಡನ್ ಆಗಿ ವೇಟ್ ಗೇನ್ ಆಗುತ್ತೆ. ಸೊ ಕೆಲವರು ಅಥವಾ ತುಂಬಾ ಜನ ಹೇಳ್ತಾ ಇರ್ತಾರೆ, ನಾನು ಮೊದಲು ಒಂದು 50 kg ಇದ್ದೆ ಅಥವಾ 60 kg ಇದ್ದೆ, ಇವಾಗ ಒಂದು 5 ತಿಂಗಳಲ್ಲಿ ಅಥವಾ ಒಂದು 6-7 ತಿಂಗಳಲ್ಲಿ 15 kg ಜಾಸ್ತಿ ಆಗಿದ್ದೇನೆ, 20 kg ಜಾಸ್ತಿ ಆಗಿದ್ದೇನೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಈ ತರದ ಒಂದು ಪ್ಯಾಟರ್ನ್ ಅಲ್ಲಿ ವೇಟ್ ಗೇನ್ ಆಗೋದು ಯೂಶಲಿ ಹೈಪೋಥೈರಾಯ್ಡಿಸಮ್ ಇರೋರಲ್ಲಿ. ಹಾಗೆ ಪೀರಿಯಡ್ಸ್ ಯಾರಿಗೆ ಈಗ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅಥವಾ ಇರೆಗ್ಯುಲರ್ ಆಗ್ತಾ ಇರುತ್ತೆ, PCOD PCOS ಇದೆ ಅಂತ ಹೇಳೋರಲ್ಲಿ, ಅಂತ ಮಹಿಳೆಯರಲ್ಲಿ ಕೂಡ ವೇಟ್ ಗೇನ್ ತುಂಬಾ ರ್ಯಾಪಿಡ್ ಆಗಿ ಇರುತ್ತೆ. ಇನ್ನು ಸ್ಟ್ರೆಸ್ ಲೆವೆಲ್ಸ್ ಯಾರಿಗೆಲ್ಲ ಜಾಸ್ತಿ ಇರುತ್ತೆ, ಅದು ಫಿಸಿಕಲಿ ಇರ್ಬೋದು ಅಥವಾ ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಇಲ್ಲ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಟೆನ್ಷನ್ಸ್ ಇರ್ಬೋದು. ಸೊ ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ ಅದರಿಂದನೂ ಕೂಡ ವೇಟ್ ಗೇನ್ ಆಗುತ್ತೆ. ಯಾಕಂದ್ರೆ ಸ್ಟ್ರೆಸ್ ಜಾಸ್ತಿ ಆದಾಗ ದೇಹದಲ್ಲಿ ಕಾರ್ಟಿಸಾಲ್ ಅಂತ ಹೇಳುವಂತ ಒಂದು ಹಾರ್ಮೋನ್ ಹೆಚ್ಚಾಗಿ ಉತ್ಪತ್ತಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಬಾಡಿ ಮೆಟಬಾಲಿಸಮ್ ಸ್ಲೋ ಡೌನ್ ಆಗುತ್ತೆ, ಹಾಗೆ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ವೇಟ್ ಗೇನ್ ಆಗುತ್ತೆ. ಇನ್ನು ಲೈಫ್ ಸ್ಟೈಲ್ ಮತ್ತೆ ಡಯಟ್ ಅಲ್ಲಿ ಅಂತ ಬಂದ್ರೆ, ಯಾರು ತುಂಬಾ ಓವರ್ ಈಟ್ ಮಾಡ್ತಾ ಇರ್ತಾರೆ, ಅತಿಯಾಗಿ ಆಹಾರ ಸೇವನೆ ಮಾಡುದು, ಅದು ಮಲ್ಟಿಪಲ್ ಟೈಮ್ಸ್ ಇರ್ಬೋದು ದಿನಕ್ಕೆ, ಅಥವಾ ಏನ್ 3 ಹೊತ್ತು ತಗೋತಾರೆ ಅದನ್ನೇ ತುಂಬಾ ಹೆಚ್ಚಾಗಿ ಸೇವನೆ ಮಾಡುದು. ಹೊಟ್ಟೆ ತುಂಬಿದ್ರು ಕೂಡ ಮತ್ತೆ ತಿಂತಾನೆ ಇರ್ಬೋದು, ರುಚಿಯಾಗಿದೆ ಆಹಾರ ಅಂತ ಅಂದ್ಬಿಟ್ಟು. ಅಥವಾ ಕೆಲವರಿಗೆ ಯಾವಾಗ್ಲೂ ಏನಾದ್ರೂ ಒಂದು ಇರಬೇಕು ತಿನ್ನೋದಿಕ್ಕೆ, ಸ್ನಾಕ್ಸ್ ತಿಂತಾ ಇರ್ತಾರೆ ಅಥವಾ ಏನಾದ್ರೂ ಒಂದು ಮಂಚ್ ಮಾಡ್ತಾನೆ ಇರ್ತಾರೆ ಅಂತವ್ರಲ್ಲಿ. ಸೊ ಹೀಗೆ ಓವರ್ ಈಟ್ ಯಾರು ಮಾಡ್ತಾ ಇರ್ತಾರೆ ಅಂತವ್ರಲ್ಲಿನೂ ಕೂಡ ವೇಟ್ ಗೇನ್ ಆಗುತ್ತೆ. ಅಂಡ್ ಯಾರು ಸರಿಯಾಗಿ ನಿದ್ದೆಯನ್ನ ಮಾಡೋದಿಲ್ಲ ಅಥವಾ ನಿದ್ದೆ ಟೈಮ್ ಅನ್ನ ಫಾಲೋ ಮಾಡೋದಿಲ್ಲ, ರಾತ್ರಿ ಹೊತ್ತು ಕೆಲಸ ಮಾಡೋದು, ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋದು, ಅಥವಾ ಏನೇ ಕಾರಣದಿಂದಾಗಿ ಅವ್ರಿಗೆ ನಿದ್ದೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಯೋಲಾಜಿಕಲ್ ಕ್ಲಾಕ್ ಪ್ರಕಾರ ನಿದ್ದೆ ಆಗ್ತಾ ಇಲ್ಲ ಅಂತ ಅಂದ್ರೂ ಕೂಡ ವೇಟ್ ಗೇನ್ ಆಗುತ್ತೆ. ಯಾಕಂದ್ರೆ ಅದರಿಂದ ಮತ್ತಷ್ಟು ಸ್ಟ್ರೆಸ್ ಬಿಲ್ಡಪ್ ಆಗಿರುತ್ತೆ ಅದಕ್ಕೆ. ಇನ್ನು ಸೆಡೆಂಟರಿ ಲೈಫ್ ಸ್ಟೈಲ್ ಯಾರಿಗೆಲ್ಲ ಇರುತ್ತೆ, ಸೋಮಾರಿತನ, ತಿಂದು ಬಿಟ್ಟು ಬರೀ ಕುತ್ಕೊಳ್ಳೋದು ಅಥವಾ ಆಕ್ಟಿವಿಟಿ ಮಾಡದೇ ಇರೋದು ಅಥವಾ ಎಕ್ಸರ್ಸೈಸ್ ಮಾಡದೇ ಇರೋದು. ಇನ್ನು ಕೆಲಸದಲ್ಲಿ ಬಂದ್ರೆ ಕೆಲವ್ರು ಯಾರು ಆಫೀಸ್ ವರ್ಕ್ ಇರುತ್ತೆ ಅಥವಾ ಡೆಸ್ಕ್ ವರ್ಕ್ ಇರುತ್ತೆ, IT ದವರಾಗಿರ್ಬೋದು ಅಥವಾ ಬೇರೆ ಇನ್ಯಾವುದು ವರ್ಕ್ ರಿಲೇಟೆಡ್ ಅಲ್ಲಿ, ವರ್ಕ್ ಪ್ರೊಫೆಷನ್ ಅಲ್ಲಿ ಕೂತ್ಕೊಂಡೆ ಕೆಲಸ ಮಾಡುವಂತವರಲ್ಲಿ ವೇಟ್ ಗೇನ್ ಆಗುತ್ತೆ, ಆಕ್ಟಿವಿಟಿ ಕಡಿಮೆ ಇರೋ ಕಾರಣದಿಂದ. ಸೊ ಇದೆಲ್ಲ ಒಂದು ಕಾರಣದಿಂದಾಗಿ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಹೆರಿಡಿಟರಿ ಆಗಿನೂ ಕೂಡ ಒಬೇಸಿಟಿ ಅಥವಾ ಓವರ್ ವೇಟ್ ಬಂದಿರತ್ತೆ ಅವರ ತಂದೆ ತಾಯಿ ಅಥವಾ ಅಜ್ಜಿ ತಾತನಿಂದನೂ ಕೂಡ. ಹಾಗೇನೆ ಯಾರು ತುಂಬಾ ಮಧ್ಯಾಹ್ನ ಹೊತ್ತು ಮಲ್ಕೊಂತಾರೆ, ದಿವಾ ಸ್ವಪ್ನ ಅಂತ ಹೇಳ್ತೀವಿ. ಸೊ ಯಾವಾಗ್ಲೂ ಕೂಡ ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋದು ಜಾಸ್ತಿ, ಸೊ ಅದನ್ನ ಮಾಡಿದ್ರು ಕೂಡ ವೇಟ್ ಗೇನ್ ಆಗುತ್ತೆ. ದಿವಾ ಸ್ವಪ್ನ ಅಥವಾ ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋದ್ರಿಂದ ದೇಹದಲ್ಲಿ ಕಫ ಹೆಚ್ಚಿಗೆ ಆಗುತ್ತೆ, ಅದರಿಂದ ಕೂಡ ವೇಟ್ ಗೇನ್ ಆಗುತ್ತೆ. ಇನ್ನು ವೇಟ್ ಗೇನ್ ಆದ್ರೆ ಅಥವಾ ಒಬೇಸಿಟಿ ಆದ್ರೆ ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ ಅಥವಾ ಅದು ಕಾಂಪ್ಲಿಕೇಶನ್ಸ್ ಗಳು ಅಂತ ನೋಡಿದ್ರೆ, ವೇಟ್ ಗೇನ್ ಆಗೋದಕ್ಕೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾರಣ ಇರುತ್ತೆ. ಅದ್ರ ಜೊತೆಗೆ ವೇಟ್ ಗೇನ್ ಆದ್ಮೇಲೆ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ. ಸೊ ಅದರಲ್ಲಿ ಫಸ್ಟ್ ಗೆ ಬರುವಂತದ್ದೇ ಹಾರ್ಟ್ ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು. ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅದರಿಂದ
BP ಹೆಚ್ಚಿಗೆ ಆಗುತ್ತೆ, ಹೈ BP ಬರ್ಬೋದು. ಸೊ ಈ ರೀತಿಯಾದ ಸಮಸ್ಯೆಗಳಾಗುತ್ತೆ. ಸೊ ಈ ರೀತಿ ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು, ಹೈ BP ಆಯ್ತು ಅಂತಂದ್ರೆ ಅದು ಬ್ರೈನ್ಗೂ ಕೂಡ ರಿಸ್ಕ್ ಇರುತ್ತೆ. ಸೊ ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಇದು ಮೇಜರ್ ಆಗಿ ಆಗುವಂಥದ್ದು. ಇನ್ನು ಇದನ್ನ ಬಿಟ್ಟು ಬೇರೆ ಸಮಸ್ಯೆಗಳು ಅಂತ ಹೇಳಿದ್ರೆ ಡಯಾಬಿಟೀಸ್ ಬರ್ಬಹುದು, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಆ ತೊಂದರೆ ಆಗ್ಬಹುದು. ಮತ್ತಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಗಳಾಗುತ್ತೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ವೇಟ್ ಗೇನ್ ಆಗುತ್ತೆ. ಹಾಗೆ ವೇಟ್ ಗೇನ್ ಆಗಿರೋ ಕಾರಣದಿಂದಾಗಿ ಅಥವಾ ಒಬೇಸಿಟಿ ಇರೋ ಕಾರಣದಿಂದಾಗಿ ಮತ್ತೆ ಮತ್ತಷ್ಟು ಹಾರ್ಮೋನ್ಸ್ ಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಒಂದು ಸೈಕ್ಲಿಕ್ ಆಕ್ಟಿವಿಟಿ ತರ ಆಗ್ತಾನೆ ಇರುತ್ತೆ. ಇನ್ನು ಯಾರಿಗೆ ಒಬೇಸಿಟಿ ಇದ್ದಾರೆ ಅವರಲ್ಲಿ ಒಂದು ಸಣ್ಣ ಪುಟ್ಟ ನಾವು ದಿನಚರ್ಯನಲ್ಲಿ ಮಾಡುವಂತ ಕೆಲಸಗಳಿಗೂ ಕೂಡ ಅಡ್ಡಿ ಆಗ್ತಾ ಇರುತ್ತೆ. ಅವ್ರಿಗೆ ವ್ಯಾಯಾಮ ಮಾಡೋದು ಕಷ್ಟ ಆಗ್ತಾ ಇರುತ್ತೆ, ಅಥವಾ ಮೂವ್ಮೆಂಟ್ಸ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಹಾಗೆ ತುಂಬಾ ಬೇಗನೆ ಸುಸ್ತಾಗ್ತಾ ಇರುತ್ತೆ, ಬಾಡಿಯಲ್ಲಿ ಎನರ್ಜಿ ಕಡಿಮೆ ಅಂತ ಅನ್ಸೋದು, ಹಾಗೆ ತುಂಬಾನೇ ಜಾಸ್ತಿ ಬೆವರು ಬರೋದು, ಈ ತರದ ಒಂದು ಕಿರಿಕಿರಿ ಆಗುವಂತಹ ಸಿಂಪ್ಟಮ್ಸ್ ಗಳು ಕೂಡ ಇರುತ್ತೆ ಓವರ್ ವೇಟ್ ಇರೋರಲ್ಲಿ. ಹಾಗೇನೆ ಜಾಯಿಂಟ್ಸ್ ಗೆ ಸ್ಪೆಷಲಿ ನಮ್ಮ ಮಂಡಿ ಏನಿದೆ ನೀ ಜಾಯಿಂಟ್, ಅದಕ್ಕೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಓವರ್ ವೇಟ್ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ನಮ್ಮ ವೇಟ್ ಅನ್ನ ಬೇರ್ ಮಾಡುವಂತಹ ಜಾಯಿಂಟ್ ಅಂದ್ರೆ ಅದು ನೀ ಜಾಯಿಂಟ್. ಸೊ ಅಲ್ಲಿ ಓವರ್ ವೇಟ್ ಇದ್ದಾಗ ಅದು ನೀ ಜಾಯಿಂಟ್ ಮೇಲೆ ಜಾಸ್ತಿ ಪ್ರೆಷರ್ ಆಗುತ್ತೆ, ಅದರಿಂದ ಆರ್ಥ್ರೈಟಿಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಫಸ್ಟಿಗೆ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು ವೇಟ್ ಲಾಸ್ ಆಗಬೇಕು ಅಂತ ಹೇಳಿ. ಅದಾದ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ಸ್ ಹಾಕ್ಬೇಕು, ಹಾಗೆ ಪೇಷನ್ಸ್ ಇರಬೇಕು. ಸೊ ಇದೆರಡು ಇದ್ದಾಗ ಮಾತ್ರನೇ ನಿಮ್ಗೆ ವೇಟ್ ಲಾಸ್ ಆಗುತ್ತೆ. ಒಂದು ಏನು ಚಾನ್ಸ್ ಇದೆ ಅಥವಾ ವೇಟ್ ಲಾಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ವೇಟ್ ಲಾಸ್ ಆಗೋದಕ್ಕೆ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ತಿಳಿಸ್ಕೊಡ್ತೇನೆ. ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ವೇಟ್ ಲಾಸ್ ನಿಮ್ಗೆ ತುಂಬಾ ಸುಲಭ ಆಗುತ್ತೆ. ಮೊದಲನೇದು ಬಂದ್ಬಿಟ್ಟು ನಿಮ್ಗೆ ಏನ್ ತೊಂದರೆ ಇದೆ, ಅಂಡರ್ಲೈನ್ ಇಶ್ಯೂ, ಹಾರ್ಮೋನ್ಗಳ ವ್ಯತ್ಯಾಸ ಇದೆಯಾ ಅಥವಾ ಸ್ಟ್ರೆಸ್ ಇದೆಯಾ, ಸೊ ಯಾವ ಒಂದು ಬೇರೆ ಆರೋಗ್ಯ ಸಮಸ್ಯೆ ಇದೆ ಅದರಿಂದ ವೇಟ್ ಗೇನ್ ಆಗಿರುತ್ತೆ, ಅದನ್ನ ಸರಿ ಮಾಡ್ಕೋಬೇಕು. ಬಹಳ ಜನ ನಮ್ಮಲ್ಲಿ ಬರುವವರು ಹೇಳ್ತಾರೆ ನನಗೆ ಥೈರಾಯ್ಡ್ ಇದೆ, ಥೈರಾಯ್ಡ್ ಬಂದ ಮೇಲೆನೆ ವೇಟ್ ಗೇನ್ ಆಯ್ತು ಅಂತ ಹೇಳ್ತಾರೆ. ಬಟ್ ಅವರಲ್ಲಿ ತುಂಬಾ ವರ್ಷದಿಂದ ಇರುತ್ತೆ ಥೈರಾಯ್ಡ್, ಅದನ್ನ ಅವ್ರು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿರೋದಿಲ್ಲ, ಅಥವಾ ಮಾಡ್ತಾ ಇದ್ರು ಮೇಬಿ ಅದು ಸಾಕಾಗಿರೋದಿಲ್ಲ. ಸೊ ಅವರ ಥೈರಾಯ್ಡ್ ಹಾರ್ಮೋನ್ಸಿನ ಲೆವೆಲ್ಸ್ ಜಾಸ್ತಿನೇ ಇರುತ್ತೆ, ಅಥವಾ TSH ಲೆವೆಲ್ಸ್ ಜಾಸ್ತಿನೇ ಇರುತ್ತೆ, ಹೈಪೋಥೈರಾಯ್ಡಿಸಮ್ ಹಾಗೇನೇ ಇರುತ್ತೆ. ಸೊ ಆ ತರದ ಒಂದು ಇಶ್ಯೂಸ್ ಅನ್ನ ಇಟ್ಕೊಂಡ್ಬಿಟ್ಟು ವೇಟ್ ಲಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಒಂದು ಸೂಕ್ತವಾಗಿರುವಂತಹ ರೀತಿ ಅಲ್ಲ ಅಂತ ಹೇಳಿ ಅನ್ನೋದು ನನ್ನ ಅನಿಸಿಕೆ. ಸೊ ಫಸ್ಟ್ ನೀವು ಏನ್ ಅಂಡರ್ಲೈನ್ ಇಶ್ಯೂಸ್ ಇದೆ ಅದನ್ನ ಸರಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ವೇಟ್ ಲಾಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಎರಡನೇ ಪಾಯಿಂಟ್ ಫುಡ್ ಅಲ್ಲಿ ಅಥವಾ ನಿಮ್ಮ ಡಯಟ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೊಳ್ಳುವಂಥದ್ದು. ಅದರಲ್ಲಿ ಮೊದಲಿಗೆ ಓವರ್ ಈಟ್ ಮಾಡೋದನ್ನ ಬಿಡಬೇಕು, ಅತಿಯಾಗಿ ಸೇವನೆ ಮಾಡೋದು, ಮಲ್ಟಿಪಲ್ ಟೈಮ್ಸ್ ತಿನ್ನೋದಾಗ್ಲಿ ಅಥವಾ ಮನೆ ಹೊಟ್ಟೆ ತುಂಬಿದ್ರು ಜಾಸ್ತಿ ತಿನ್ನೋದು, ಜಂಕ್ ಫುಡ್ಸ್, ಪ್ರೊಸೆಸ್ ಫುಡ್ಸ್ ಗಳನ್ನ, ಆಯಿಲಿ ಫುಡ್ಸ್ ಗಳನ್ನ, ಮತ್ತೆ ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಟೈಮಿಂಗ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು, ಫುಡ್ ಟೈಮಿಂಗ್ಸ್ ಅನ್ನ. ಹಾಗೇನೆ ನಿಮ್ಮ ಏನು ಆಹಾರ ಇದೆ ಅದು ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ಸೊ ಯಾವಾಗಲೂ ಒಂದೇ ತರದ ಆಹಾರವನ್ನ ಸೇವನೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಕಂಪ್ಲೀಟ್ ನ್ಯೂಟ್ರಿಷನ್ ಇರುವಂತ ಬ್ಯಾಲೆನ್ಸ್ಡ್ ಫುಡ್ ಅನ್ನ ಸೇವನೆ ಮಾಡಿ. ಯಾವಾಗಲೂ ವೇಟ್ ಲಾಸ್ ಮಾಡಬೇಕು ಅನ್ನೋರು ಮಿಲೆಟ್ಸ್ ಅನ್ನ ತಗೋಬೇಕು, ಸಿರಿಧಾನ್ಯಗಳನ್ನ ಹೆಚ್ಚಾಗಿ ಬಳಕೆ ಮಾಡಿ, ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್ ಗಳನ್ನ ಹೆಚ್ಚಾಗಿ ಬಳಕೆ ಮಾಡಿ, ಹಾಗೆ ಸೀಡ್ಸ್ ಗಳನ್ನ, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಇವುಗಳನ್ನ ಹೆಚ್ಚಾಗಿ ಬಳಕೆ ಮಾಡಿ. ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಗಳನ್ನು ಕೂಡ ಹೆಚ್ಚಾಗಿ ಸೇವನೆ ಮಾಡಬೇಕು. ನಾನ್ ವೆಜ್ಜಿನ ಸೇವನೆ ತುಂಬಾ ಅತಿಯಾಗಿ ಇರಬಾರ್ದು, ಮಿತಿಯಲ್ಲಿ ಇದ್ರೆ ಒಳ್ಳೇದು, ಅತಿ ಇದ್ರೆ ಕೂಡ ಅದನ್ನು ಅವಾಯ್ಡ್ ಮಾಡ್ಬೇಕಾಗತ್ತೆ. ಹಂಗಂತ ಕಂಪ್ಲೀಟ್ ಸ್ಟಾಪ್ ಮಾಡ್ಬೇಕಂತ ಏನಿಲ್ಲ, ಮಿತಿಯಲ್ಲಿ ಸೇವನೆ ಮಾಡಬಹುದು. ಬಟ್ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು ಪ್ರತಿನಿತ್ಯ. ಸೊ ಇವುಗಳನ್ನ ನೀವು ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಕಂಪ್ಲೀಟ್ ನ್ಯೂಟ್ರಿಷನ್ ಅನ್ನ ಕೊಡುತ್ತೆ ನಿಮ್ಮ ದೇಹಕ್ಕೆ. ಹಾಗೇನೆ ನಿಮ್ಮ ಬ್ರೇಕ್ಫಾಸ್ಟ್, ಲಂಚ್ ಮತ್ತೆ ಡಿನ್ನರ್ ಏನಿದೆ ಅದನ್ನು ಕೂಡ ನೀಟಾಗಿ ಪ್ಲಾನ್ ಮಾಡ್ಕೋಬೇಕು. ನಿಮ್ಮ ತಿಂಡಿ ಮತ್ತೆ ರಾತ್ರಿ ಊಟ ಲೈಟ್ ಆಗಿ ಇರಲಿ, ಸಿಂಪಲ್ ಆಗಿ ಒಂದು ಬೌಲ್ ಅಷ್ಟು ಬೇಯಿಸಿರುವಂತ ತರಕಾರಿಗಳಾಗ್ಬೋದು, ಅಥವಾ ಒಂದೆರಡು ಫ್ರೂಟ್ಸ್ ಗಳಿರ್ಬೋದು, ಅಥವಾ ಗಂಜಿಗಳು, ರಾಗಿ ಗಂಜಿ ಅಥವಾ ಒಂದು ಮಿಲೆಟ್ಸ್ ಗಂಜಿ ಇರ್ಬೋದು, ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀವು ಓಟ್ಸ್ ಅನ್ನು ಕೂಡ ಸೇವನೆ ಮಾಡಬಹುದು. ಹೀಗೆ ಒಂದು ಲೈಟ್ ಮೀಲ್ಸ್ ಅನ್ನ ನೀವು ಬೆಳಗ್ಗೆ ಮತ್ತೆ ರಾತ್ರಿ ಫಾಲೋ ಮಾಡಬೇಕು. ಹಾಗೆ ರಾತ್ರಿ ಊಟವನ್ನ ಬೇಗನೆ ಮುಗಿಸ್ಕೊಳ್ಳುವಂಥದ್ದು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್. 7 ಗಂಟೆ ಅಥವಾ 7:30 ಒಳಗಡೆ ನಿಮ್ಮ ರಾತ್ರಿ ಊಟವನ್ನ ಮುಗಿಸ್ಕೊಳ್ಳಿ. ಇದು ನಿಮಗೆ ವೇಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಮ ಏನು ಲಂಚ್ ಇರುತ್ತೆ ಅಥವಾ ಮಧ್ಯಾಹ್ನದ ಊಟಕ್ಕೆ ನೀವು ಕಂಪ್ಲೀಟ್ ಮೀಲ್ಸ್ ಅನ್ನ ಸೇವನೆ ಮಾಡಬಹುದು, ಯಾಕಂದ್ರೆ ಆ ಟೈಮಲ್ಲಿ ನಿಮಗೆ ಡೈಜೆಷನ್ ತುಂಬಾನೇ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ನೀವು ಏನೇ ತಿಂದ್ರು ಕೂಡ ನಿಮಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸೊ ಆ ಟೈಮಲ್ಲಿ ಮಧ್ಯಾಹ್ನ ಹೊತ್ತಲ್ಲಿ ಕಂಪ್ಲೀಟ್ ನಿಮ್ಮ ರೋಟಿ, ಚಪಾತಿ ಅಥವಾ ರೈಸ್ ಏನಿದೆ ಅದನ್ನ ಸೇವನೆ ಮಾಡಬಹುದು. ಅಂಡ್ ಇನ್ನೊಂದು ವಿಚಾರ, ಕಾರ್ಬೋಹೈಡ್ರೇಟ್ಸ್ ಅನ್ನ ಅತಿಯಾಗಿ ಸೇವನೆ ಮಾಡಬಾರ್ದು. ಕೆಲವರು ರೈಸ್ ಲವರ್ಸ್ ಇರ್ತಾರೆ, ಯಾವಾಗಲೂ ಬರೀ ರೈಸ್ ಅನ್ನೇ ತಿನ್ನೋದು ಅಥವಾ ಅತಿ ಹೆಚ್ಚು ರೈಸ್ ಅನ್ನ ಬಳಕೆ ಮಾಡೋದು, ಇದನ್ನ ಅವಾಯ್ಡ್ ಮಾಡಬೇಕು. ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಯ್ತು ಅಂತ ಅಂದ್ರೂ ಕೂಡ ಅದು ಮತ್ತೆ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಬಾಡಿಯಲ್ಲಿ ಕುತ್ಕೊಳ್ಳುತ್ತೆ.
ಸೊ ಕಾರ್ಬೋಹೈಡ್ರೇಟ್ಸ್ ಅನ್ನ ಕಟ್ ಡೌನ್ ಮಾಡಬೇಕು, ಆದ್ರೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬಾರ್ದು. ನೋ ಕಾರ್ಬ್ ಡಯಟ್ ಅಂತ ಹೇಳಿ ಇತ್ತೀಚೆಗೆ ಒಂದು ಟ್ರೆಂಡ್ ಬರ್ತಾ ಇದೆ. ಸೊ ರೈಸ್ ತಿನ್ನೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಮಾಡಬಾರ್ದು. ಸೊ ಅದು ಒಂದು ಒಳ್ಳೆಯ ರೀತಿಯಾದಂಥದ್ದು ಅಲ್ಲ. ಕಾರ್ಬೋಹೈಡ್ರೇಟ್ಸ್ ಬೇಕು ನಮ್ಮ ದೇಹಕ್ಕೆ, ಬಟ್ ನಿಮ್ಮ ರೈಸ್ ಕ್ವಾಂಟಿಟಿ ಏನಿದೆ ಅದನ್ನ ಕಡಿಮೆ ಮಾಡ್ಕೊಂಡ್ರೆ ನಿಮ್ಗೆ ಸೂಕ್ತ ಆಗುತ್ತೆ. ಮೂರನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಚೇಂಜಸ್ ಗಳನ್ನ ಮಾಡ್ಕೊಳ್ಳುವಂಥದ್ದು. ಅದರಲ್ಲಿ ನಿಮ್ಮ ಫಸ್ಟ್ ಗೆ ಬರುವಂತದ್ದೇ ಎಕ್ಸರ್ಸೈಸ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಪ್ರತಿನಿತ್ಯ ನೀವು ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಟೋಟಲ್ ಬಾಡಿ ವೆಯ್ಟ್ ಅನ್ನ ತಗೊಂಡಾಗ ಅದರಲ್ಲಿ ಮಸಲ್ ವೆಯ್ಟ್ ಬರುತ್ತೆ, ಬೋನ್ ವೆಯ್ಟ್ ಬರುತ್ತೆ, ಫ್ಯಾಟ್ ವೆಯ್ಟ್ ಬರುತ್ತೆ, ಹಾಗೇನೆ ಲಿಕ್ವಿಡ್ ವೆಯ್ಟ್ ಅಂತ ಹೇಳಿ ಬರುತ್ತೆ. ಸೊ ಇದೆಲ್ಲ ಸೇರ್ಬಿಟ್ಟು ನಮಗೆ ಟೋಟಲ್ ಬಾಡಿ ವೆಯ್ಟ್ ಆಗಿರುತ್ತೆ. ಸೊ ನಾವು ಎಕ್ಸರ್ಸೈಸ್ ಮಾಡದೇನೆ ವೆಯ್ಟ್ ಲಾಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಅಲ್ಲಿ ನಿಮ್ಗೆ ಫ್ಯಾಟ್ ಲಾಸ್ ಜೊತೆಗೆ ನಿಮ್ಗೆ ಬೇರೆ ಹೆಲ್ದಿ ಟಿಶ್ಯೂಸ್, ಮಸಲ್ ಲಾಸ್ ಆಗ್ಲಿ ಅದು ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಎಕ್ಸರ್ಸೈಸ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಎಕ್ಸರ್ಸೈಸ್ ಮಾಡದೇನೆ ಬರೀ ಫುಡ್ ಅಲ್ಲೇ ಮಾಡ್ತೀನಿ ಅಂತಂದ್ರೆ ಅದು ಒಂದು ಹೆಲ್ದಿ ವೆಯ್ಟ್ ಲಾಸ್ ಆಗಿರ್ಲಿಕ್ಕಿಲ್ಲ. ಸೊ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಮಸಲ್ಸ್ ಟೋನ್ ಅಪ್ ಆಗುತ್ತೆ. ಸೊ ಮಸಲ್ಸ್ ಅಲ್ಲಿ ಆಕ್ಟಿವಿಟಿ ಆಯ್ತು ಅಂತ ಅಂದಾಗ ಅಲ್ಲಿ ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿ ಏನ್ ಬೇಕಿರುತ್ತೆ ಅದನ್ನ ದೇಹ ಫ್ಯಾಟ್ ಇಂದ ಕನ್ವರ್ಟ್ ಮಾಡ್ಬಿಟ್ಟು ಎನರ್ಜಿಯನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಹಾಗೆ ನಿಮ್ಮ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಎಕ್ಸರ್ಸೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂಡ್ ಇದು ಕೂಡ ಕನ್ಸಿಸ್ಟೆಂಟ್ ಆಗಿ ಇರಬೇಕು. ಓವರ್ ಆಗಿನೂ ಕೂಡ ಎಕ್ಸರ್ಸೈಸ್ ಮಾಡಬಾರ್ದು. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅತಿಯಾಗಿ ಎಕ್ಸರ್ಸೈಸ್ ಅನ್ನ ಮಾಡೋದು ಅದನ್ನು ಕೂಡ ಮಾಡಬಾರ್ದು. ಅದರಿಂದ ಹಾರ್ಟಿಗೆ ತೊಂದರೆ ಆಗುತ್ತೆ. ಮಿತಿಯಲ್ಲಿ ಎಕ್ಸರ್ಸೈಸ್ ಅನ್ನ ಮಾಡಬಹುದು, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ. ಅಂಡ್ ಇಂಥದ್ದೇ ಮಾಡಬೇಕು ಅಂತಾನು ಏನಿಲ್ಲ. ಏನಾದ್ರೂ ಆಯ್ತು, ನಿಮ್ಮ ಯೋಗಾಸನ ಇರ್ಬೋದು ಅಥವಾ ವರ್ಕ್ಔಟ್ಸ್ ಇರ್ಬೋದು ಅಥವಾ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಇರ್ಬೋದು, ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಎಕ್ಸರ್ಸೈಸ್ ನಿಮ್ಮ ದೇಹದಿಂದ ಬೆವರು ಬರಬೇಕು. ಸೊ ಆ ರೀತಿ ಎಕ್ಸರ್ಸೈಸ್ ಅನ್ನ ಮಾಡಬೇಕು. ಕಂಕಳಲ್ಲಿ ಮತ್ತೆ ನಿಮ್ಮ ಹಣೆ ಮೇಲೆ ಬೆವರು ಬರೋಕೆ ಸ್ಟಾರ್ಟ್ ಆದ್ಮೇಲೆ ನೀವು ಎಕ್ಸರ್ಸೈಸ್ ಅನ್ನ ಸ್ಟಾಪ್ ಮಾಡಬೇಕು. ಅಲ್ಲಿವರೆಗೂ ಮಾತ್ರ ಎಕ್ಸರ್ಸೈಸ್ ಮಾಡಬೇಕು. ಅದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಿಮ್ಮ ದೇಹಕ್ಕೆ ಅಷ್ಟು ಸಾಕು ಅಂತ ಹೇಳಿ. ಎಲ್ಲರಿಗೂ ಕೂಡ ಒಂದೇ ಡ್ಯೂರೇಷನ್ ಇರೋದಿಲ್ಲ ಎಕ್ಸರ್ಸೈಸ್ ಮಾಡೋದಕ್ಕೆ. ಒಬ್ಬೊಬ್ಬರ ಕೆಪಾಸಿಟಿ ಒಂದೊಂದು ರೀತಿ ಇರುತ್ತೆ. ನಿಮ್ಗೆ ಈ ರೀತಿ ಕಂಕಳಲ್ಲಿ ಮತ್ತೆ ಬೆವರಲ್ಲಿ ಎಕ್ಸರ್ಸೈಸ್ ಬೆವರು ಬರೋಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ಮೇಲೆ ನೀವು ಎಕ್ಸರ್ಸೈಸ್ ಅನ್ನ ಸ್ಟಾಪ್ ಮಾಡಬಹುದು. ಸೊ ಇದು ಲೈಫ್ ಸ್ಟೈಲ್ ಅಲ್ಲಿ ನೀವು ಫಸ್ಟ್ ಮಾಡಬೇಕಾಗಿರುವಂತಹ ಚೇಂಜಸ್. ಅದಾದ್ಮೇಲೆ ಪ್ರಾಣಾಯಾಮಸ್ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಎಕ್ಸರ್ಸೈಸ್ ಆದ್ಮೇಲೆ ಪ್ರಾಣಾಯಾಮಸ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಅಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರೆಸ್ ಮ್ಯಾನೇಜ್ ಮಾಡೋದಕ್ಕೆ ಪ್ರಾಣಾಯಾಮಸ್ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ನೀವು ಮೆಡಿಟೇಷನ್ ಅನ್ನ ಆಡ್ ಮಾಡ್ಕೊಳ್ಳಿ. ಹಾಗೇನೆ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂಡ್ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಏನಾದ್ರೂ ಒಂದು ಹ್ಯಾಬಿಟ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದು, ಇದನ್ನ ಮಾಡಿದ್ರೆ ನಿಮ್ಗೆ ಸ್ಟ್ರೆಸ್ ರಿಲೀಫ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಲೀಪ್ ಕರೆಕ್ಟ್ ಆಗಿ ಫಾಲೋ ಮಾಡುವಂಥದ್ದು. ರಾತ್ರಿ ನಿದ್ದೆ ಏನಿದೆ, ಸೊ ರಾತ್ರಿ ಟೈಮ್ ಬಯೋಲಾಜಿಕಲ್ ಕ್ಲಾಕ್ ಪ್ರಕಾರ ರಾತ್ರಿಯ ನಿದ್ದೆಯ ಟೈಮ್ ಅನ್ನ ಫಾಲೋ ಮಾಡುವಂಥದ್ದು. ಲೇಟ್ ನೈಟ್ ಮಲ್ಗೋದಾಗ್ಲಿ ಅಥವಾ ರಾತ್ರಿ ಹೊತ್ತು ಎದ್ದಿದ್ದು ಬೆಳಗ್ಗೆ ಮಲ್ಕೊಳ್ಳೋದು ಅದನ್ನ ಅವಾಯ್ಡ್ ಮಾಡಿ ಕರೆಕ್ಟ್ ಆಗಿ ಸ್ಲೀಪ್ ಟೈಮಿಂಗ್ಸ್ ಏನಿದೆ ಅದನ್ನ ಫಾಲೋ ಮಾಡಿದ್ರೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ವಿಚಾರ. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನ ಬಿಡಬೇಕು. ಸೊ ಕೆಲವರು ವಾಂಟೆಡ್ಲಿ ಅಥವಾ ಏನು ಮಾಡೋಕೆ ಇಂಟ್ರೆಸ್ಟ್ ಇಲ್ದೇನೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಲ್ಲಿ ಲೀಡ್ ಮಾಡ್ತಾ ಇರ್ತಾರೆ. ಅದನ್ನ ನೀವು ಅವಾಯ್ಡ್ ಮಾಡಬೇಕು. ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಅಂಡ್ ಇನ್ನು ಕೆಲವರಿಗೆ ಅನಿವಾರ್ಯತೆ ಆಗಿರುತ್ತೆ. IT ನಲ್ಲಿ ವರ್ಕ್ ಮಾಡೋರಾಗ್ಲಿ ಅಥವಾ ಜಾಬ್ ಡೆಸ್ಕ್ ಜಾಬ್ ಆಗ್ಲಿ, ಸೊ ಈ ತರ ಕೂತು ಕೆಲಸ ಮಾಡುವಂತವರಲ್ಲಿ ಅನಿವಾರ್ಯತೆ ಇರುತ್ತೆ. ಅಂತವರು ಲಾಂಗ್ ಟರ್ಮ್ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋ ಬದಲು 1 ಗಂಟೆ ಅಥವಾ 2 ಗಂಟೆಗೆ ಒಂದ್ಸಲ ಎದ್ದು ಸ್ವಲ್ಪ ವಾಕ್ ಮಾಡೋದಾಗ್ಲಿ ಅಥವಾ ಸ್ವಲ್ಪ ಏನಾದ್ರೂ ಅಲ್ಲೇ ಸ್ಟ್ರೆಚಿಂಗ್ ಮಾಡೋದು, ಎಕ್ಸರ್ಸೈಸ್ ಲೈಟ್ ಆಗಿ ಅಲ್ಲೇ ಮಾಡುವಂತದ್ದು ಮಾಡ್ಕೊಂಡ್ರೆ ಒಳ್ಳೇದು. ಸೊ ಅದರಿಂದ ನಿಮ್ಗೆ ಏನು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಅಥವಾ ಸೆಡೆಂಟರಿ ಥಿಂಗ್ ಏನಿರುತ್ತೆ ಅದು ಅವಾಯ್ಡ್ ಮಾಡ್ಬೋದು. ಸೊ ಇದು ಲೈಫ್ ಸ್ಟೈಲ್ ಅಲ್ಲಿ ನೀವು ಮಾಡಬೇಕಾಗಿರುವಂತಹ ಚೇಂಜಸ್. 4ನೇ ಪಾಯಿಂಟ್ ಬಂದು ನಿಮ್ಮ ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡ್ಕೋಬೇಕು. ಸೊ ಸಾಮಾನ್ಯವಾಗಿ ಓವರ್ ವೇಟ್ ಇದ್ದಾರೆ ಅಥವಾ ವೇಟ್ ಗೇನ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಮೆಟಬಾಲಿಸಮ್ ಮತ್ತೆ ಡೈಜೆಷನ್ ಕಾಂಪ್ರಮೈಸ್ ಆಗಿರುತ್ತೆ. ಸೊ ಅದನ್ನ ಬೂಸ್ಟ್ ಮಾಡ್ಕೋಬೇಕು. ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಬೆಸ್ಟ್ ಆಗಿರುವಂತಹ ಒಂದು ಔಷಧಿಗಳು ಅಂತಂದ್ರೆ ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸಿಗುವಂತಹ ಸ್ಪೈಸಸ್. ಸೊ ಒಂದು ಸ್ವಲ್ಪ ಶುಂಠಿ, 1 2 3 ಮೆಣಸು, ಒಂದು ಸಣ್ಣ ಪೀಸ್ ಅಷ್ಟು ಚಕ್ಕೆ, ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ. ಸೊ ಇದೆಲ್ಲನೂ ಒಂದು 100 ml ನೀರಲ್ಲಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸಿ ಒಂದು 30 ml ಆಗೋವರೆಗೂ ಕುದಿಸ್ಬಿಟ್ಟು ರೆಡ್ಯೂಸ್ ಮಾಡಿ ಫಿಲ್ಟರ್ ಮಾಡ್ಬಿಟ್ಟು ಇದನ್ನ ಟೀ ತರ ನೀವು ಪ್ರತಿನಿತ್ಯ ಸೇವನೆ ಮಾಡಬಹುದು. ದಿನಕ್ಕೆ 1 ಸತಿ ಅಥವಾ 2 ಸತಿ ಕೂಡ ಸೇವನೆ ಮಾಡಬಹುದು. ಇದರಿಂದ ನಿಮ್ಗೆ ಮೆಟಬಾಲಿಸಮ್ ಮತ್ತೆ ನಿಮ್ಮ ಡೈಜೆಷನ್ ಬೂಸ್ಟ್ ಆಗುತ್ತೆ. ಅಂಡ್ 2ನೇದು ನಿಮ್ಮ ಮಜ್ಜಿಗೆ, ನಿಮ್ಮ ಆಹಾರದಲ್ಲಿ ಮಜ್ಜಿಗೆಯನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಪ್ರತಿದಿನ. ಮಜ್ಜಿಗೆಯಲ್ಲಿ 1 ಚಮಚೆಯಷ್ಟು ತ್ರಿಫಲಾ ಚೂರ್ಣ ಅಂತ ಏನ್ ಸಿಗುತ್ತೆ, ಸೊ ಈ ತ್ರಿಫಲಾ ಪೌಡರ್ ಅನ್ನ ಮಿಕ್ಸ್ ಮಾಡ್ಬಿಟ್ಟು
ಪ್ರತಿದಿನ ನೀವು ಸೇವನೆ ಮಾಡ್ತಾ ಬರ್ಬೋದು. ಇದು ನಿಮ್ಗೆ ವೆಯ್ಟ್ ಲಾಸ್ ಅನ್ನ ಸ್ವಲ್ಪ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ 4 ಪಾಯಿಂಟ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರಿ ಕರೆಕ್ಟ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಅಂತೇಳಿ ಹೇಳಿದ್ರೆ ನಿಮ್ಗೆ 2 ತಿಂಗಳು 3 ತಿಂಗಳು ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದಾಗ ಗ್ರಾಜುವಲ್ ಆಗಿ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ. ಯಾವತ್ತೇ ಅದು ಸಡನ್ ಆಗಿ ನೀವು ಒಂದು ವೆಯ್ಟ್ ಲಾಸ್ ಆದ್ರಿ, ಒಂದು 10 kg ಒಂದೇ ತಿಂಗಳಲ್ಲಿ ಒಂದು 10 kg ಅಥವಾ ಒಂದು ವಾರದಲ್ಲಿ ಒಂದು 10 kg ಆ ರೀತಿ ಎಲ್ಲ ವೆಯ್ಟ್ ಲಾಸ್ ಆಗೋದು ಹೆಲ್ದಿ ವೆಯ್ಟ್ ಲಾಸ್ ಅಲ್ಲ. ಅಲ್ಲಿ ಪ್ರಾಪರ್ ಬರೀ ಫ್ಯಾಟ್ ಅಷ್ಟೇ ಲಾಸ್ ಆಗಿರಲ್ಲ, ಬೇರೆ ಬಾಡಿದು ಮಾಸ್ ಏನಿರುತ್ತೆ ಅಥವಾ ಮಸಲ್ ಆಗಲಿ ಅದೆಲ್ಲ ಕೂಡ ಲಾಸ್ ಆಗಿರುತ್ತೆ. ಸೊ ಈ ರೀತಿ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡಿದ್ರೆ ನಿಮಗೆ ಗ್ರಾಜುವಲ್ ಆಗಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಇದನ್ನ ನೀವು ಕನ್ಸಿಸ್ಟೆಂಟ್ ಆಗಿ 1 ವರ್ಷದವರೆಗೂ ಎಲ್ಲ ಫಾಲೋ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ನಿಮ್ ಚೇಂಜಸ್ ಅನ್ನ ನೋಡ್ಬೋದು. ಸೊ ಇದು ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ಇದ್ದಂತಹ ಮಾಹಿತಿ ವೆಯ್ಟ್ ಲಾಸ್ ಬಗ್ಗೆ. ಬಹಳ ಜನಕ್ಕೆ ಇದು ರಿಕ್ವೈರ್ಡ್ ಇರುತ್ತೆ. ಸೊ ಅವ್ರಿಗೆಲ್ಲರಿಗೂ ಇದನ್ನ ಶೇರ್ ಮಾಡಿ ಅವರೆಲ್ಲರಿಗೂ ಉಪಯೋಗ ಆಗಲಿ ಅಂತ ಬಯಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದು.